Hi, Deepa Rani Shekhar from Transform Life Programs, Love and Light. Friends, I've given you quite a bit of videos. Most of them are about the current scenario and it's all a little serious fundu. So I thought let me do some fun instead of serious fundu. Alright. So this is not completely in English. ತುಂಬ ಜನ ನನಗೆ ಕನ್ನಡ ವೀಡಿಯೋಸನ್ನು ಮಾಡಿ ಅಂತ ಕೇಳ್ತಿದ್ರು. ಆ ಒಂದು ಪ್ರಯುಕ್ತ ಈ ಒಂದು ವಿಡಿಯೋನ ಪ್ರಸ್ತುತಪಡಿಸೋಣ ಅಂತ ಅಂದ್ಕೊಂಡೆ. ಸೊ ಅಗೇನ್ ಇಟ್ ವಾಂಟ್ ಬಿ ಸೋ ಪ್ಯೂರ್ ಕನ್ನಡ, ಸೊ ಚಿಲ್. ಕನ್ನಡ ಬರೋರು ಬರದೇ ಇರೋರು ಎಲ್ರಿಗೂ ಅರ್ಥ ಆಗುತ್ತೆ. ಇಂಗ್ಲೀಷು ಇರುತ್ತೆ ಮಧ್ಯ ಮಧ್ಯ. ಇಟ್ಸ್ ಅನ್ ಅಟೆಂಪ್ಟ್. ನನ್ನ ಇವರುಗಳು ಡಾಕ್ಟರ್ ರಚನಾ ಶರ್ಮಾ ಅಂತ ಯಾವಾಗಲೂ ಹೇಳೋರು, ಸಮ್ ಟೈಮ್ ಯು ಹ್ಯಾವ್ ಟು ಡೂ ಅ ಸ್ಟ್ಯಾಂಡಪ್ ಕಾಮಿಡಿ ದೀಪ ಅಂತ ಹೇಳ್ತಾಯಿದ್ರು. ಸೊ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಣ ಅಂತ ತುಂಬ ಆಸೆ ಇತ್ತು. ಒಂದು ಹಂತಕ್ಕೆ ಪ್ಲ್ಯಾನ್ ಮಾಡಿದೆ, ಬಟ್ ಈಗ ಸ್ವಲ್ಪ ಮೆಟೀರಿಯಲನ್ನು ಚೇಂಜ್ ಮಾಡಿ ಲಾಕ್ಡೌನ್ ಪೀರಿಯಡಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಆಗದೆ ಇದ್ದರೆ ಸಿಟ್ ಡೌನ್ ಕಾಮಿಡಿ ಮಾಡೋಣ ಅಂತ ಹೇಳಿ ಈ ಒಂದು ಸಣ್ಣ ಪ್ರಯತ್ನನ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ನೋಡಿಬಿಟ್ಟು ನಕ್ಕು ನಲಿದು ವಾಟ್ ಎವರ್ ಯು ಫೀಲ್ ಡೂ ಲೆಟ್ ಮೀ ನೋ. ಸೊ ಈ ಲಾಕ್ಡೌನಲ್ಲಿ ಸುಮಾರು ವಿಷಯಗಳು ಬದಲಾಗಿ ಹೋದ್ವು. ಮೊದಲನೇದಾಗಿ ಇಷ್ಟು ಗಾದೆಗಳೇ ಅರ್ಥ ಕಳ್ಕೊಂಡ್ವು ಅಂತ ಹೇಳ್ಬೋದು. ಗುಂಪಲ್ಲಿ ಗೋವಿಂದ ಅಂತಿದ್ರಂತೆ, ಈಗ ಗುಂಪಿನಲ್ಲಿದ್ದರೆ ಗೋವಿಂದ ಗೋವಿಂದ ಅಂತ ಆಗೋದ್ವಿ. ಹೌದಾ? ಬೇಕಾದಷ್ಟು ಈ ಪೀರಿಯಡ್ದೇ ನೀವು ತೊಗೊಂಡ್ರೆ ಬೇಕಾದಷ್ಟು ಹ್ಯೂಮರ್ ಏನು ಹೇಳ್ತೀವಿ, ಹಾಸ್ಯ ನಮ್ಮ ಸುತ್ತಮುತ್ತ ಇದೆ. ಮಾಸ್ಕ್ ಹಾಕ್ಕೊಳ್ತೀವಿ ಅಲ್ವಾ? ಈಗ ಸುಮಾರು ಮನೇಲಿರೋದ್ರಿಂದ ನಾನು ಮಾಸ್ಕ್ ಹಾಕ್ಕೊಂಡಿಲ್ಲ, ಹೊರಗಡೆ ಹೋದರೆ ಮಾಸ್ಕ್ ಇಸ್ ಕಂಪಲ್ಸರಿ. ಸೊ ವ್ಯಕ್ತಿ ನನ್ನ ಹತ್ರ ಹೇಳಿದೆ, ಮೇಡಮ್ ಏನಾಯಿತು ಗೊತ್ತಾ, ನಾನು ನನ್ನ ಹೆಂಡತಿ ಜೊತೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ, ಎಲ್ಲಿ ಮತ್ತೆ ಅಂಗಡಿಗಳು ಮುಚ್ಚಿಬಿಡ್ತಾರೋ ಅಂತ ಮನೆಯಲ್ಲಿ ಬ್ರೆಡ್ಡು ಮೊಟ್ಟೆ ಹಣ್ಣು ತರಕಾರಿ ಏನೂ ಇರಲಿಲ್ಲ. ತೊಗೊಳಕ್ಕೆ ಹೋದೆ, ಹೆಂಡ್ತಿನ ಕರ್ಕೊಂಡು ತೊಗೊಂಡೆ, ಸುಮಾರು ಐಟಮ್ ಎಲ್ಲ ತೊಗೊಂಡೆ. ಮತ್ತು ಸ್ವಲ್ಪ ಡೌಟ್ ಆಯಿತು, ಅಕಸ್ಮಾತು ಕರೋನಾ ಬಂದ್ಗಿಂದ್ಬಿಟ್ರೆ ಬೇಗ ಮನೆಗೆ ಬರೋಣ ಅಂಥೇಳಿ ಬೇಗ ಬಿಲ್ಲನ್ನು ಪಾವತಿ ಮಾಡಿ ನನ್ನ ಹೆಂಡತಿ ಕೈ ಇಟ್ಕೊಂಡು ಎಳ್ಕೊಂಡು ಬಂದೆ ಕಾರೊಳಗೆ ಕೂಡಿಸ್ಕೊಳ್ಳೋಕ್ಕೆ. ಅವಳು ಯಾಕೋ ಅಷ್ಟು ಖುಷಿಯಾಗಿದ್ದಂಗೆ ಕಾಣಲಿಲ್ಲ, ಯಾಕೋ ವಿಪರೀತಕ್ಕೆ ಆಡ್ತಿದ್ದಾಳೆ ಇವಳು, ಮನೆಗೆ ಹೋಗಿ ವಿಚಾರಿಸ್ಬೇಕು ಅಂತ ಅಂದ್ಕೊಂಡೆ. ಕೊನೆಗೆ ಎಳ್ಕೊಂಬಂದು ಕೂಡ್ಸೇ ಬಿಟ್ಟೆ. ಆಮೇಲೆ ಮನೆಗೂ ಬಂದುಬಿಟ್ವಿ, ಬುಸ್ಗುಟ್ತಾನೇ ಇದ್ಲವಳು, ಮನೆಗೂ ಬಂದುಬಿಟ್ವಿ. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಅವಳು ನನ್ನ ಹೆಂಡ್ತಿನೇ ಅಲ್ಲ. ಸೊ ಮಾಸ್ಕ್ ಹಾಕ್ಕೊಂಡಾಗ ಮುಖನೇ ಗೊತ್ತಾಗಲ್ವಲ್ಲ ಸ್ನೇಹಿತರೆ, ಏನು ಮಾಡೋದು? ಸೊ ಇನ್ನೊಂದು ಪರಿಸ್ಥಿತಿ ಬಂತು ನಮಗೆ ಈ ಲಾಕ್ಡೌನ್ ಪೀರಿಯಡಲ್ಲಿ. ಎಲ್ಲರೂ ಮನೇಲಿದ್ದಾಗ ಇನ್ನೊಂದು ಪರಿಸ್ಥಿತಿ ಬಂದಿತ್ತು. ಏನಂದರೆ ಗಂಡಸರು ಮನೇಲಿದ್ದಾಗ ಅದೊಂದು ಅಭ್ಯಾಸ, ಗಳಿಗೆ ಕಾಫಿ ಕೇಳೋದು. ಸೊ ಹಾಗಾಗಿ ಒಂದು ಹೆಂಡತಿ ಗಂಡಂಗೆ ಹೆದರಿಸ್ತಾ ಇದ್ಲು, ನೀವು ಇನ್ನೊಂದು ಸರ್ತಿ ಹೀಗೆ ಕಾಫಿ ಕೇಳಿ ನಾನು ಮುನ್ಸಿಪಲ್ ಅವ್ರಿಗೆ ಫೋನ್ ಮಾಡಿ ನೀವು ಯಾಕೋ ಕೆಮ್ತಾ ಇದ್ರಿ, ಸಿಕ್ಕಾಪಟ್ಟೆ ತಲೆನೋವು ಅಂತಿದ್ರಿ, ಜ್ವರ ಅಂತಿದ್ರಿ ಅಂತ ಹೇಳ್ತೀನಿ, ಇಟ್ಕೊಂಡು ಹೊಟ್ಟೋಗ್ತಾರೆ ಕ್ವಾರಂಟೈನ್ ನಿಮ್ಮನ್ನ, ಕಾಫಿ ಇರಲಿ ಊಟ ತಿಂಡಿನೂ ಸರಿಗಿರೋದಿಲ್ಲ ನಿಮಗೆ, ಹುಷಾರ್ ಅಂತಂದು. ಅದಕ್ಕೆ ಆ ಗಂಡ ಏನು ಹೇಳ್ದ ಗೊತ್ತಾ, ಆಯಿತು ಮಾಡು, ನಾನು ಹೇಳ್ತೀನಿ, ಇವಳು ನನ್ನ ಜೊತೆಗಿದ್ಲಲ್ವಾ ಅಂಥೇಳಿ ನಿನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ. ಇದನ್ನೇ ಹೇಳೋದು, ಸೇರಿಗೆ ಸವ ಸೇರೋದು. ಹೇಳಿದ ಹೋಗಲಿ ಬಿಡಿ, ಕಾಫಿಗೆ ಸಕ್ಕರೆ ಕಮ್ಮಿ ಇರಲೋ ಜಾಸ್ತಿ ಇರಲೋ ಅಂತ ಕೇಳಿದ್ನಂತೆ. ಇದನ್ನೇ ಹೇಳೋದು, ಸಮಯ ಬಂದ ಹಾಗೆ ಬದಲಾಗ್ತಾ ಹೋಗ್ಬಿಡ್ತಾರೆ ಜನ ಅಂಥೇಳಿ. ಸೊ ಆಮೇಲೆ ಇನ್ನೊಂದು ಕಡೆ ಯಾರೋ ಹೇಳಿದ್ರು, ಮೇಡಮ್ ನೀವು ಏನಾರು ಹಾಕಿ ಮೆಸೇಜು, ದಯವಿಟ್ಟು ಎಲ್ಲೂ ನೀವು ಪೊಲೀಸವರು ಎಲ್ಲ ಹೊರಗೆ ಹೋದ ಗಂಡಸರಿಗೆಲ್ಲ ಹೊಡಿತಾ ಇದ್ದಾರೆ ಅಂತ ಹಾಕ್ಬಿಡಿ, ನನ್ನ ಹೆಂಡತಿ ಗೊತ್ತಾದರೆ ಬಲವಂತಕ್ಕೆ ನನ್ನನ್ನು ತರಕಾರಿ ಬುಟ್ಟಿ ಕೊಟ್ಟು ಹೊರಗೆ ಕಳಿಸ್ಬಿಡ್ತಾಳೆ, ಅವಳ ಕೈಲಿ ಮಾಡದಿರೋ ಕೆಲಸ ನಾವು ಪೊಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅಂತ ಯಾರೋ ಕೇಳ್ಕೊಂಡ್ರು. ನೋಡಿ, ಈ ಥರ ಬೇರೆ ಬೇರೆ ಥರ ಚಿಂತೆಗಳು, ಬೇರೆ ಬೇರೆ ಥರ ವಿಷಯಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಯಾರೋ ಕೇಳಿದ್ರು, ಯಾಕೋ ಟೈಮ್ ಪಾಸೇ ಆಗ್ತಿಲ್ಲ, ಏನು ಮಾಡೋದು ಅಂಥೇಳಿ. ಆಯಿತು, ಮನೆ ಮದ್ದೊಂದು ಹೇಳ್ಕೊಡ್ತೀನಿ ಕೇಳಿ ಅಂತ ಹೇಳಿದೆ. ಏನದು ಮನೆ ಮದ್ದು ಅಂತಂದರೆ, 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಕರಿ ಎಳ್ಳು, 100 ಗ್ರಾಮ್ ರಾಗಿ ಬೀಜ, ಇದಿಷ್ಟನ್ನು ತೊಗೊಳ್ಳಿ. ತೊಗೊಂಡು ಏನು ಮಾಡಬೇಕು, ಕಷಾಯ ಮಾಡಬೇಕೆ ಅಂತ ಕೇಳಿದ್ರು. ಇಲ್ಲ ಮೂರನ್ನು ತೊಗೊಳ್ಳಿ, ನಾನು ಹೇಳ್ತೀನಿ ಕೇಳ್ರಿ, ಯಾಕೆ ಅಷ್ಟೊಂದು ಆತ್ರ ಅಲ್ವ, ಯಾಕೆ ಅಷ್ಟೊಂದು ಆತ್ರ? ಮೂರನ್ನು ತೊಗೊಂಡು ಮೂರನ್ನು ಒಂದು ಡಬ್ಬಿಗೆ ಹಾಕಿ ಚೆನ್ನಾಗಿ ಕುಲ್ಕಿ. ಆಮೇಲೆ ಒಂದು ದೊಡ್ಡ ಟ್ರೇ ತೊಗೊಳ್ಳಿ. ಆಯಿತು, ಆಮೇಲೆ 3 ಬಟ್ಲು ತೊಗೊಳ್ಳಿ. ಮೂರನ್ನು ನಿಧಾನ ಕೂತ್ಕೊಂಡು ಬೇರೆ ಬೇರೆ ಮಾಡಿ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ಕೋಪ ಬಂತು, ಆದರೆ ಪಾಪ ತೋರಿಸ್ಕೊಳ್ಳಿಲ್ಲ. ಸೊ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗೋಯ್ತು ಕೆಲವೊಂದು ಸರ್ತಿ. ಆಮೇಲೆ ಕೂತ್ಕೊಂಡು
ಬೇರೆ ಬೇರೆ ಮಾಡಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಅವ್ರು ಏನು ಮಾಡಿದ್ರು ಬಿಟ್ಟರೋ ಗೊತ್ತಿಲ್ಲ. ಸೊ ನಮ್ಮ ಮೋದಿಯವರು ಬರ್ತಾಯಿದ್ರು, ವಾರಕ್ಕೊಂದ್ಸತಿ ಬರ್ತಾಯಿದ್ರು. ಬಿಗ್ ಬಾಸ್ ಮನೆ ಥರ ಆಗೋಗಿತ್ತು ನಮ್ಮ ಮನೆಗಳೆಲ್ಲ. ಹೌದಾ, ಬಿಗ್ ಬಾಸ್ ಮನೆಯೇ. ಎಲ್ಲ ಮನೇಲಿದ್ವಿ, ಹೊರಗೆ ಹೋಗಂಗಿಲ್ಲ, ಫುಡ್ ಆರ್ಡ್ರ್ ಮಾಡೋ ಹಾಗಿಲ್ಲ, ಕೆಲಸದವ್ರಿಲ್ಲ, ಒಂಥರ ಬಿಗ್ ಬಾಸ್ ಮನೆಯೇ. ಅದಕ್ಕೆ ಕರೆಕ್ಟಾಗಿ ಅದೇ ಫೀಲಿಂಗನ್ನು ಎಂಡೋರ್ಸ್ ಮಾಡೋಕ್ಕೆ ಮೋದಿಯವ್ರು ಬರ್ತಿದ್ರು, ಬಂದ್ಬಿಟ್ಟು ಟಾಸ್ಕ್ ಕೊಡ್ತಾಯಿದ್ರು. ಮೊದಲನೇ ಟಾಸ್ಕ್ ಅವ್ರು ಕೊಟ್ಟಿದ್ದೇನು ಹೇಳಿ, ನೆನಪಿದೆ ಅಲ್ವಾ? ಚಪ್ಪಾಳೆ ತಟ್ಟಿ, ಜಾಗಟೆ ಬಾರಿಸಿ, ತಟ್ಟೆ ಬಾರಿಸಿ, ಗಂಟೆ ಬಾರಿಸಿ, ಏನಾದ್ರು ಮಾಡಿ ನಿಮ್ಮ ಬಾಲ್ಕನಿಲಿ ಮಾಡಿ ಅಂದರು. ಆದರೆ ಜನ ಬೀದಿ ಮೂಲೆಗಳಲ್ಲಿ ನಿಂತ್ಕೊಂಡು ಮಾಡಿದ್ರು, ಟೆರೇಸ್ ಮೇಲೆ ನಿಂತ್ಕೊಂಡು ಮಾಡಿದ್ರು. ಅಂದರೆ ವಿ ಡೂ ದ ಎಕ್ಸ್ಟ್ರಾ ಮೈಲ್ಸ್, ವಿ ಡೂ ದ ಎಕ್ಸ್ಟ್ರಾ ಮೈಲ್ ವಿತ್ ಸ್ಮೈಲ್ಸ್, ವಿ ಆರ್ ಇಂಡಿಯನ್ಸ್ ಅಲ್ವಾ? ಸೊ ಇದು ಪ್ರಪಂಚದಾದ್ಯಂತ ಈ ಧ್ವನಿ ಮೊಳಗ್ಬಿಡ್ತು. ಬೇಕಾದಷ್ಟು ರಾಜ್ಯಗಳ ಪ್ರಧಾನಮಂತ್ರಿಗಳು ಅಥವಾ ಪ್ರೆಸಿಡೆಂಟ್ರು ಏನಿರ್ತಾರೆ ಅವರೆಲ್ಲ ಏನಿದು ಏನೋ ನಡೀತಾ ಇದೆ ಅಂತ ಅವರು ಅಂಥದ್ದೇ ಒಂದೊಂದು ಟಾಸ್ಕನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆಗ ನಮ್ಮ ದೊಡ್ಡಣ್ಣ, ಅಲ್ಲಲ್ಲ ನಮ್ಮ ಸಿನಿಮಾ ದೊಡ್ಡಣ್ಣ ಅಲ್ರಿ, ಯಾರು ಹೇಳ್ರಿ ದೊಡ್ಡಣ್ಣ, ನಮ್ಮ ಅಮೇರಿಕದ ದೊಡ್ಡಣ್ಣ ಕೇಳಿದ್ರಂತೆ. ಟ್ರಂಪ್ ಸಾಹೇಬರು ಮೋದಿಯವರು ಕೇಳಿದ್ರಂತೆ. ಅಲ್ಲ ಎಲ್ಲರೂ ಬೇಕಾದಷ್ಟು ಕ್ಲಾಪ್ ಮಾಡ್ತಿದ್ರು. ನಾನು ನೋಡಿದೆ ನಮ್ಮ ಇದು ಸ್ಯಾಟಲೈಟಿಂದ ಗೊತ್ತಾಯಿತು, ನನಗೆ ಕಾಣಿಸ್ತು. ವಿಸಿಲ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಿದ್ರು. ಔಷಧಿ ಕಂಡು ಹಿಡಿದ್ಬಿಟ್ರಾ ಕರೋನಾಕ್ಕೆ ಅಂತ ಕೇಳಿದ್ರಂತೆ. ಮೋದಿಯವರೇ ಹಾಗೇನಿಲ್ಲ ಸ್ವಾಮಿ ಅಂದ್ರಂತೆ. ಅಥವಾ ಕರೋನಾ ಫ್ಲ್ಯಾಟ್ ಕವ್ ಮಾಡಿಬಿಟ್ರಾ? ಅದೆಲ್ಲ ಏನಿಲ್ಲ ಸ್ವಾಮಿ ಇನ್ನ ಅಂತಂದ್ರು. ಮತ್ತು ಯಾಕೆ ಇದು ನಿಮ್ಮದು ಸೆಲೆಬ್ರೇಷನ್ ಯಾತಕ್ಕೆ ಅಂತ ಕೇಳ್ಬೋದಾ ಅಂದ್ರಂತೆ. ಮೋದಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರಂತೆ. ನೀವು ಬಾಲಿವುಡ್ ಸಿನಿಮಾ ನೋಡಿದ್ದೀರಾ ಅಂದ್ರಂತೆ. ಟ್ರಂಪು ಯೋಚನೆ ಮಾಡಿ, ಇಲ್ಲ ಏನು ಅದಕ್ಕೂ ಇದಕ್ಕೂ ಸಂಬಂಧ ನೋಡಿ, ನಮ್ಮದು ಸೀರಿಯಸ್ ಥೀಮ್ ನಡೀತಾ ಇರುತ್ತೆ, ಅಲ್ಲಿ ಕೊಲೆ ಆಗೋಗಿರುತ್ತೆ, ಇಲ್ಲಿ ಸಾವಾಗೋಗಿರುತ್ತೆ, ಸೀರಿಯಸ್ ಲೈಫ್ ಆ್ಯಂಡ್ ಡೆತ್ ಮ್ಯಾಟರ್ ಇರುತ್ತೆ, ಅಲ್ಲಿ ಭೂತದ ಕಾಟ ಭೂತದ ಚೇಷ್ಟೆ ಇರೋವಂಥ ಒಂದು ಮನೆ ಇರುತ್ತೆ, ಎಲ್ಲ ಇದ್ರ ನಡುವೆ ಒಂದು ಸಾಂಗ್ ಇರುತ್ತೆ. ಆ ಸಾಂಗಿಗೂ ಆ ಥೀಮಿಗೂ ಕನೆಕ್ಷನ್ನೇ ಇರಲ್ಲ, ಹಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರಂತೆ. ಸೊ ಆಮೇಲೆ ಯಾಕೆ ಇನ್ನೂ 3 ವಾರ ಅಂತ ಮುಂದಕ್ಕೆ ಹೋಗ್ತಾನೆ ಇತ್ತು ಅಂತಂದಾಗ ಒಂದು ಹೆಂಡ್ತಿ ಹೇಳಿಲ್ಲಂತೆ ಗಂಡಂಗೆ, ಇದು ಆ್ಯಕ್ಚುಲಿ ಯಾಕೆ ಗೊತ್ತಾ, ನಿಮ್ಮ ಗಂಡಸರಿಂದನೇ ಇದಾಗ್ತಿರೋದು ಅಂತ. ಅಲ್ಲ ಕಣೆ ನಾನೇನೇ ಮಾಡಿದೆ ಅಂತ ಗಂಡ ಕೇಳಿದ್ನಂತೆ. ಅದಕ್ಕೆ ಆ ಹೆಂಡ್ತಿ ಹೇಳಿಲ್ಲಂತೆ, ನೀವು ಎಲ್ಲಿ ತನಕ ಚಪಾತಿ ರೌಂಡಾಗಿ ಲಟ್ಸ್ಲಿಕ್ಕೆ ಕಲಿಯೋದಿಲ್ವೋ, ನೀವು ಎಲ್ಲಿ ತನಕ ತರಕಾರಿನ ಒಂದೇ ಶೇಪಲ್ಲಿ ಒಂದೇ ಪ್ರಮಾಣದಲ್ಲಿ ಕಟ್ ಮಾಡೋದಿಲ್ವೋ, ಎಲ್ಲಿ ತನಕ ಪಾತ್ರೆ ಕರೆಕ್ಟಾಗಿ ತೊಳೆಯೋದು ಕಲಿಯೋದಿಲ್ವೋ, ಅಲ್ಲಿ ತನಕ ಲಾಕ್ಡೌನು ನಡೀತಾನೆ ಇರುತ್ತೆ. ನೀವು ಬೇಗ ಕಲಿತಷ್ಟು ಬೇಗ ನಿಮಗೆ ಮಕ್ಳಿಗೆ ಹೇಳ್ತೀವಲ್ಲ, ಬೇಗ ಬರೆದು ಮುಗಿಸಿದ್ರೆ ಆಟಕ್ಕೆ ಬಿಡ್ತೀವಿ ಅಂತ, ಆ ಥರ ಸೀನ್ ಇದು. ಸರಿ ಆಯಿತು. ಯಾರೋ ಒಬ್ಬ ಕೇಳಿದಂತೆ ಒಂದು ಹುಡುಗಿಗೆ, ಪ್ರಿಯೆ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಅವಳು ಹೌದಾ ಅಂತ ಇಮೋಜಿ ಹಾಕಿದ್ಲಂತೆ, ಚಿಂಗ್ ಅಂತ. ನಾನು ನಿನ್ನ ಹೃದಯದಲ್ಲಿ ಜೀವನ ಪೂರ್ತಿ ಕ್ವಾರಂಟೈನ್ ಆಗಲೆ ಅಂತ ಕೇಳಿದಂತೆ. ಅವಳು ಸರಿ ಅಂದ್ಲಂತೆ. ಇವನು ಒಳಗೋಗಿ ನೋಡಿದ್ರೆ ಅಲ್ಲಿ 6 ಜನ ಶಂಕಿತರು 3 ಜನ ಸೋಂಕಿತರು ಸಿಕ್ಕಿದ್ರಂತೆ. ಬೇಕಿತ್ತ ಇವನಿಗಿಂತ ಕರ್ಮ ಅಲ್ವೇ? ಸೊ ಹೆಂಗಾಯಿತು ಅಂತಂದರೆ ಈ ಪೀರಿಯಡಲ್ಲಿ ಎಲ್ಲ ಕಲಸು ಮೇಲೋಗ್ರ. ಯಾಕೆಂದರೆ ಟಿ ವಿ ನೋಡೋದು, ರಾಮಾಯಣ ಬಂತು, ಮಹಾಭಾರತ ಬಂತು, ಎಲ್ಲ ಬಂದಿದ್ದು ನೋಡಿದ್ದು. ಹೆಂಗಾಯಿತು ಅಂತಂದರೆ ಒಂದು ದಿವಸ ಕನಸಲ್ಲಿ ರಾಮಾಯಣ, ಮಹಾಭಾರತ, ಚಾಣಕ್ಯ, ಕೊರೋನಾ ಎಲ್ಲ ಸೇರಿ ಫುಲ್ಲು ಫೈಟಿಂಗ್ ಹತ್ಕೊಂಡ್ಬಿಟ್ಟಿದ್ದಾವೆ. ಸುಗ್ರೀವ ಗದೆಯಿಂದ ದುರ್ಯೋಧನನ ತೊಡೆ ಮುರಿದು ಬಿಟ್ಟಿದ್ದಾನೆ ಅಲ್ವಾ? ಎಲ್ಲಿಂದ ಎಲ್ಲಿಗೆ? ಚಾಣಕ್ಯ ಲಂಕೆಗೆ ಬೆಂಕಿ ಹಚ್ತಿದ್ದಾನೆ, ಭೀಮ ಇಂದ್ರಜಿತನ ತಲೆಯನ್ನು ಗುದ್ದಿ ಸಾಯಿಸ್ತಾ ಇದ್ದಾನೆ, ಮತ್ತು ರಾವಣ ಕೊರೋನಾ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂತ ಕುಂತಿ ಆಳ್ತಾ ಇದ್ದಾಳೆ ಅಲ್ವಾ? ಎಲ್ಲೋ ಒಂದು ಕಡೆ ಒಂದೇ ಸಮ ಸಿನಿಮಾ ನೋಡಿದ್ರೆ ನಮ್ಮ ಪರಿಸ್ಥಿತಿನೂ ಹೀಗೆ ಆಗತ್ತೆ ಅಲ್ವಾ ಫ್ರೆಂಡ್ಸ್? ಸೊ ಆಮೇಲೆ ಏನಾಯಿತು ನಂತರ, ನಮ್ಮ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ PM ಅನ್ನು ಟೆರರಿಸ್ಟ್ ಅಂತ ಕರಿಬೋದು, ಆಯಿತಾ? ಹೋಮ್ ಮಿನಿಸ್ಟ್ರನ್ನ ಕರಿಬೋದು, RSS ಅಂತ ಸಂಸ್ಥೆನ ಟೆರರಿಸ್ಟ್ ಅನ್ಬೋದು. ಆದರೆ ಯಾರನ್ನು ಟೆರರಿಸ್ಟ್ ಅಂತ ಕರಿಬಾರ್ದು ಗೊತ್ತಾ? ಹೇಳಿ ನೋಡೋಣ, ಯಾರನ್ನು ಟೆರರಿಸ್ಟ್ ಅಂತ ಕರಿಬಾರ್ದು? ಟೆರರಿಸ್ಟ್ಗಳನ್ನು ಟೆರರಿಸ್ಟ್ ಅಂತ ಕರಿಬಾರ್ದು, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಇಂಡಿಯಾ ಮೇರಿ ಜಾನ್. ಸೊ ಆಮೇಲೆ ಕರೋನಾ ಬಂದಾಗ್ಬಿಡ್ತು ಅಂತ ಹೆಂಡತಿ ಫುಲ್ ಸಿಕ್ಕಾಪಟ್ಟೆ ಖುಷಿ ಪಟ್ಲಂತೆ. ಅಕ್ಷಯ ತೃತೀಯ ಬಂತಂತೆ, ಗಂಡ ಹೇಳಿದಂತೆ ಇವಾಗ ನಾನು ಐ ವಿಲ್ ಹ್ಯಾವ್ ದ ಲಾಸ್ಟ್ ಲಾಫ್ ಅಂತ. ನೋಡಿ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಒಂದು ದಿವಸ ಹೆಂಡತಿ ಗಂಡ ಹೇಳಿದಂತೆ ಏನಾದ್ರು ಮಾಡು, ಬಾಯಿ ಕೆಟ್ಟೋಗಿದೆ, ಸಮಥಿಂಗ್ ಸ್ಪೆಷಲ್ ಮಾಡು ಅಂತ ಹೇಳಿದಂತೆ. ಹೆಂಡತಿ ಮಾಡಲ್ಲಂತೆ.
ಪಾಯಸ ಮಾಡಿದ್ಲಂತೆ. ಏನು ಪಾಯಸ ಇದು? ರವೆ ಪಾಯಸ. ಗಂಡ ಕುಡಿತಾ ಇದ್ದಾನಂತೆ. ಏನು ಪಾಯಸ ಮಾಡಿದೆಯೇ? ಬರೀ ಹಾಲು ಬರ್ತಿದೆ ಮಾರಾಯ್ತಿ, ರವೆನೂ ಬರ್ತಿಲ್ಲ, ದ್ರಾಕ್ಷಿ ಗೋಡಂಬಿ ಅಂತೂ ಮೊದಲೇ ಇಲ್ಲ ಅಂತ. ಅವಳು ಹೇಳಿದಂತೆ, ಅಯ್ಯೋ ನಿಮ್ಮ ಮೊದಲು ಮಾಸ್ಕ್ ತೆಗೆದ್ಬಿಟ್ಟು ಕುಡೀರಿ, ಮಾಸ್ಕ್ ತೆಗೆದ್ರೆ ಎಲ್ಲ ಫಿಲ್ಟ್ರಾಗಿ ಅಲ್ಲೇ ಹೋಗ್ಬಿಡುತ್ತಲ್ಲ ಅಂತ. ಸೊ ಇದು ಒಂಥರ ಕೆಲವರಿಗೆ ಆ ಮಾಸ್ಕ್ ಅನ್ನೋದು ಅಬ್ಸೆಷನ್ ಆಗೋಯ್ತು. ಅಂದರೆ ವಿಪರೀತ ಭಯ ಇರೋರು, ವಿಪರೀತ ಆ ಥರ ಒಂದು ಅಬ್ಸೆಷನ್ ಆಗೋಯ್ತು. ಇನ್ನು ಕೆಲವರು ಭಾರಿ ದೊಡ್ಡ ಮನುಷ್ಯರು ನೋಡ್ರಿ, ಭಾರಿ ದೊಡ್ಡ ಮನುಷ್ಯರು. ಅದು ನಂಬಿಕೆ ಅಪನಂಬಿಕೆ ನೋಡಿ, ಆ ವಿಷಯಕ್ಕೆ ನಾನು ಬರ್ತಾ ಇಲ್ಲ, ಆ ಚರ್ಚೆ ನಾನು ಮಾಡ್ತಾ ಇಲ್ಲ, ಆಯಿತಾ. ನಂಬಿಕೆ ಅಪನಂಬಿಕೆ ಅದು ಬೇರೆ. ಆದರೆ ನಮ್ಮ ದೇಶದಲ್ಲೇ ಕೆಲವೊಂದು ಸತಿ ಬರಗಾಲ ಬಂದಾಗ ಕಪ್ಪೆಗಳಿಗೆ ಮದುವೆ ಮಾಡಿದ್ರಂತೆ, ಕತ್ತೆಗೆ ಮದುವೆ ಮಾಡಿದ್ರಂತೆ. ಕೇಳಿರ್ಬೋದಲ್ವ ನೀವು, ಏನು ಹೊಸ ವಿಷಯ ಅಲ್ಲ, ಕೇಳಿರ್ತೀರಲ್ವಾ, ಮಾಡಿದ್ರಂತೆ. ಆಮೇಲೆ ಇನ್ನೇನು ಮಾಡಿದ್ರು? ಮಳೆ ಒಂದೇ ಸಮ ವಿಪರೀತ ಮಳೆ ಆದಾಗ ಹೇಳಿದ್ರಂತೆ, ಮೊದಲು ಆ ಕಪ್ಪೆಗಳಿಗೆ ಹಿಡಿದು ಡೈವರ್ಸ್ ಮಾಡಿಸ್ರಪ್ಪ ಅಂತ. ಅಲ್ಲಿ ತನಕ ಒಂದೊಂದು ವಿಷಯನ ನಂಬ್ತೀವಿ. ಆದರೆ ಈ ಲಾಕ್ಡೌನ್ ಪೀರಿಯಡಲ್ಲಿ ಈ ಕೊರೋನಾ ಕಮ್ಮಿ ಆಗಲಿ ಅಂತ ಯಾರೋ ಒಬ್ಬರು ಅವ್ರ ಮಗನಿಗೆ ಮದುವೆ ಮಾಡಿದ್ರಪ್ಪ. ಅದು ಗ್ರೇಟ್ ಅಲ್ವಾ? ನೋಡಿ ಏನೇನೆಲ್ಲ ತ್ಯಾಗ ಮಾಡ್ತಾರೆ ಜನ. ಸೊ ಹೆಂಗಾಯಿತು ಅಂತಂದರೆ, ಇದು ನಮಗೆ ಶುದ್ಧವಾದ ಗಾಳಿ ಇಲ್ಲ ಅಂತ ಭಾಳ ಒದ್ದಾಡ್ತಿದ್ವಿ. ಕೆಲವೊಂದು ಕಡೆ ಈ ಮೀಮ್ಸ್ ಅಂತ ಏನು ಹೇಳ್ತೀವಿ, ಜೋಕ್ಸ್ ಅಂತ ಏನು ಹೇಳ್ತೀವಿ ಬರ್ತಾಯಿತ್ತು. ಒಂದು ಟೈಮ್ ಬರುತ್ತೆ, ಬಿಸ್ಲರಿ ನೀರು ಬಂದ ಹಾಗೆ ಫ್ಲಾಸ್ಕ್ ಥರ ಅಥವಾ ಒಂದು ಕ್ಯಾನಿಸ್ಟರ್ ಅಥವಾ ಕ್ಯಾನ್ ಥರದಲ್ಲಿ ಒಳ್ಳೆ ಗಾಳಿ ಬರುತ್ತೆ, ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಕಾಲ ಬರುತ್ತೆ ಅಂತೆಲ್ಲ ಹೇಳ್ತಿದ್ವಿ ನಾವಲ್ವ. ಈಗ ಪ್ಯೂರ್ ಏರ್ ಎಲ್ಲ ಕಡೆ, ಯಾಕೆಂದರೆ ಎಲ್ಲೂ ಟ್ರಾಫಿಕ್ ಇಲ್ಲ, ಈ ಇಂಡಸ್ಟ್ರಿ ಇಲ್ಲ, ಫುಲ್ ಪ್ಯೂರ್ ಏರ್, ಶುದ್ಧವಾದ ಗಾಳಿ. ಆದರೆ ನಮ್ಮ ಮುಖಕ್ಕೆ ನಾವು ಮಾಸ್ಕ್ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ಮಾರ್ಯಾರೆ, ಎಂಥ ವಿಪರ್ಯಾಸ ಅಲ್ವೇ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರು ಒಬ್ಬರನ್ನ ಕೇಳಿದೆ, ಮಾಸ್ಕ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಏನಿರ್ಬೋದು ಗೆಸ್ ಮಾಡಿ? ಮಾಸ್ಕ್ಗೆ ಏನು ಹೇಳ್ತಾರೆ? ಕರವಸ್ತ್ರ ಅನ್ಬೇಡಿ, ಅದು ಕರ್ಚೀಫು, ಅದನ್ನು ನಾವು ಕಟ್ಕೋತೀವಿ, ಆದರೆ ಅದು ಅಫಿಷಿಯಲ್ ಮಾಸ್ಕ್ ಅಲ್ಲ. ಸೊ ಮಾಸ್ಕ್ಗೆ ಏನು ಹೇಳ್ತಾರೆ ಹೇಳಿ ನೋಡೋಣ ಕನ್ನಡದಲ್ಲಿ? ಮುಖಲಂಗೋಟಿ ಅಂತಾರೆ. ಹಾಗಂತ ಇನ್ನೊಂದು ಲಂಗೋಟಿಗೆ ಬರೀ ಲಂಗೋಟಿ ಅಂತಾರೆ. ಮತ್ತು ಇನ್ನೇನು ಕೇಳಬೇಡಿ ನೀವು, ಈ ಟಾಪಿಕ್ ಸಾಕು. ಹೆಂಗಾಗೋಯ್ತು ಅಂತಂದರೆ, ಒಂಥರ ಸ್ಯಾಟರ್ಡೆ ಬರುತ್ತೆ, ಒಂದು ಫುಲ್ ರಜೆ ಇರುತ್ತೆ, ಇಲ್ಲ ಹಾಫ್ ಡೇ ರಜೆ ಇರುತ್ತೆ, ಮತ್ತು ಸಂಡೇ ರಜೆ ಇರುತ್ತೆ ಅಲ್ವಾ. ಆಮೇಲೆ ಮಂಡೇ ಟು ಫ್ರೈಡೇ ಗಾಡಿ ಓಡ್ತಾ ಇರುತ್ತೆ, ಎಲ್ಲರ ಕೆಲಸವೂ ಹಾಗೆ ಇರುತ್ತೆ, ಅಥವಾ ಯಾವುದೇ ವೀಕ್ಲಿ ಆಫ್ ಒಂದಿರುತ್ತೆ. ಸೊ ಈ ಲಾಕ್ಡೌನ್ ಶುರುವಾದಾಗ ಎಲ್ಲರ ಕತೆ ಏನಾಯಿತು ಅಂದರೆ, ನೋ ಮಂಡೇ, ಟ್ಯೂಸ್ಡೇ ಆರ್ ಎನಿ ಡೇ, ಸ್ಯಾಟರ್ಡೇ ನಥಿಂಗ್, ಓನ್ಲಿ ಉಂಡೆ ಮಲ್ಕೊಂಡೆ, ಹಂಗಾಗೋಯ್ತಲ್ವೇನ್ರಿ? ಎಷ್ಟು ಜನಕ್ಕೆ ಹಂಗಾಯಿತು? ಎಲ್ಲ ಮರಿತಾ ಬಂದುಬಿಟ್ವಿ ನಾವು ಅಲ್ವಾ. ಆ ಒಂದು ಡಿಸಿಪ್ಲಿನ್, ದಿನ ಬೆಳಗ್ಗೆ ಹೇಳ್ತಿದ್ವಿ, ಇಂಥದ್ದನ್ನು ಮಾಡ್ತಿದ್ವಿ, ಹಿಂಗೆ ಮಾಡ್ತಿದ್ವಿ, ಏನೂ ಇಲ್ಲ, ಹೆಂಗಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಎಲ್ಲಿ ತನಕ ಅಂತಂದರೆ, ಒಬ್ಬ ವರ್ಕ್ ಫ್ರಮ್ ಹೋಮ್ ಬಾಸ್ ಜೊತೆ ಮಾತಾಡ್ತಿದ್ನಂತೆ. ಹೆಂಡತಿ ಕೇಳಿದಂತೆ, ಕುಕ್ಕರ್ ಎಷ್ಟು ವಿಸಿಲ್ ಆಯಿತು ಅಂತ. ನಂಗೆ ಗೊತ್ತಿಲ್ಲ, ನಾನು ಮೀಟಿಂಗಲ್ಲಿ ಇದ್ದೀನಿ ಅಂದರೆ ಬಾಸ್ ಹೇಳಿದಂತೆ 3 ಆಯಿತು, ನಾನು ಕೇಳಿಸ್ಕೊಂಡೆ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಲ್ವಾ. ಹೆಂಗೆ ಅಂತಂದರೆ, ಒಂದೊಂದು ಟೈಮಲ್ಲಿ ನೋಟ್ ಬ್ಯಾನ್ ಆಗೋಯ್ತು ಗೊತ್ತಾ. ಡಿಮಾನಿಟೈಸೇಷನ್ ಆದಾಗ ನೋಟ್ ಬ್ಯಾನ್ ಆಗೋಯ್ತು, ಅಂಗಡಿಗಳೆಲ್ಲ ತೆಗೆದಿದ್ವು, ನಮ್ಮ ಹತ್ರ ಖರ್ಚು ಮಾಡೋದು ದುಡ್ಡು ಇರಲಿಲ್ಲ. ಅದಾದಮೇಲೆ ನಮ್ಮಂಥ ತುಂಬ ಜನ ಡಿಜಿಟಲ್ ಮನಿಗೆ ಬಂದಿದ್ದು, ಅದ್ರ ಮುಂಚೆ ಬರ್ತಿರ್ಲಿಲ್ಲ, ಗೊತ್ತಿರಲಿಲ್ಲ, ಅಥವಾ ರಿಸ್ಕ್ ಅಂತ ಅನ್ಕೊತಿದ್ವಿ. ಸಮ್ಟೈಮ್ಸ್ ನಮ್ಮನ್ನು ಆ ಒಂದು ಕಷ್ಟಕ್ಕೆ ತಳೆದಾಗ ಮಾತ್ರ ನಾವು ಆ ಪರಿಸ್ಥಿತಿಗೆ ಬರ್ತೀವಿ ಅಲ್ವಾ. ಸೊ ಆ ಥರ ಆಯಿತು. ಈಗ ಲಾಕ್ಡೌನಲ್ಲಿ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ಆದರೆ ಅಂಗಡಿಗಳೇ ತೆಗೆದಿಲ್ಲ. ಅದೊಂದು ಪರಿಸ್ಥಿತಿ, ಅದೊಂದು ಕಾಲ, ಇದೊಂದು ಕಾಲ. ಈ ಕಾಲ ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡದೇ ಇದ್ದರೆ ಮುಂದೆ ಹಣವೂ ಇರುತ್ತೆ, ಅಂಗಡಿನೂ ಇರುತ್ತೆ, ಆದರೆ ಅಲ್ಲಿ ಹೋಗಿ ವ್ಯಾಪಾರ ಮಾಡೋಕ್ಕೆ ನಾವಿರೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾಯಿದ್ರು, ಓದೋ ಕಾಲದಲ್ಲಿ ಓದಿದರೆ ಸದ್ಯ ನಾವು ಅಮೇರಿಕಾ, ಲಂಡನ್, ಇಟಲಿ, ಯುರೋಪ್ನಲ್ಲಿ ಇರ್ತಿದ್ವಿ, ಸದ್ಯ ನಾವು ಇಲ್ಲೇ ಕಚ್ಕೊಂಡಿದ್ದೀವಪ್ಪ, ನಾವು ಹಿಂದಿನ ಸಾಲಿನ ಹುಡುಗರಾಗಿದ್ದೆ ಒಳ್ಳೇದಾಯಿತು ಅಂತ ಹೇಳ್ತಿದ್ರು. ಆಮೇಲೆ ಇದು ಒಂದು ಡೌಟ್ ಬಂತು, ತುಂಬ ಇಂಟೆಲಿಜೆಂಟ್ಗಳಿರ್ತಾರೆ ನೋಡಿ ಸ್ಕೂಲಲ್ಲಿ, ತುಂಬ ಇಂಟೆಲಿಜೆಂಟು, ಮುಂದೆ ಕೂತ್ಕೋತಾರೆ, ತುಂಬ ಮಾರ್ಕ್ಸ್ ತೊಗೋತಾರೆ, ಅವರು ಜಾಸ್ತಿ ಸ್ನೇಹ ಮಾಡ್ಕೊಳ್ಳೋದಿಲ್ಲ. ಯಾಕೋತಾ? ಸ್ನೇಹ ಮಾಡ್ಕೊಂಡ್ರೆ ನೀನು ಉತ್ತರ ನಂಗೆ ತೋರಿಸು, ನಾವು ಕೇಳಿಬಿಟ್ರೆ ಸ್ನೇಹ ಮಾಡ್ಕೊಳ್ಳೋದಿಲ್ಲ ಅವರು. ಸೊ ಮತ್ತು ಪಕ್ಕದಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀಬೇಕಾದ್ರೂ ಅಷ್ಟೇ, ಪುಸ್ತಕ ಮೇಲೆ ಅದು ಪೇಪರ್ ಮೇಲೆ ಇನ್ನೊಂದು ಪೇಪರ್ ಮುಚ್ಚಿಟ್ಕೊಂಡು ಬರೀತಾರೆ. ಅಂದರೆ ನಾನು ಒಬ್ಬನೇ ಉದ್ಧಾರ ಆಗಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿರುತ್ತೆ. ಸೊ ಒಂದು ಡೌಟು ಹೆಂಗೆ ಅಂತಂದರೆ, ಈಗಲೂ ಏನಾದ್ರು ವ್ಯಾಕ್ಸಿನ್ ಇಂಥ ಜಾಂಡ್ರು ಕಂಡು ಹಿಡಿದ್ಬಿಟ್ಟು ಯಾರಿಗೂ ತೋರಿಸ್ದಿರ ಮುಚ್ಚಿಟ್ಕೊಂಡು ಅವರೇ ತೊಗೊತಿದ್ದಾರಾ ಅಂತ ಕೇಳಬೇಕಾದ ವಿಷಯ ಅಲ್ವೇನ್ರಿ. ಸೊ ಒಂದು ಕಾಲ ಇತ್ತು, ಅಕ್ಷಿ ಅಂದರೆ ಗಾಡ್ ಬ್ಲೆಸ್ ಯು ಅನ್ನೋರು. ಒಂದು ಕಾಲ ಇತ್ತು, ಅಕ್ಷಿ ಅಂದರೆ ಗಾಡ್ ಬ್ಲೆಸ್ ಯು ಅನ್ನೋರು. ಈಗೇನಂತಾರೆ? ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್ ಅಂತಾರೆ
ಏನಂತಾರೆ, ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್ ಅಂತಾರೆ. ಸೊ ಕಾಲ ಹೇಗೆಲ್ಲ ಬದಲಾಗತ್ತೆ ನೋಡಿ. ಮತ್ತು ಲಾಕ್ಡೌನ್ ಪೀರಿಯಡಲ್ಲಿ ಅಂತಲೇ ಅಲ್ಲ, ಹೌ ಮಚ್, ಎಷ್ಟು ಜನ ಹೋಟೆಲ್ ಊಟವನ್ನು ಮಿಸ್ ಮಾಡ್ಕೊಂಡ್ವಿ. ಎಷ್ಟು ಜನ ಹೋಟೆಲ್ ಊಟನ ನಾವು ಮಿಸ್ ಮಾಡ್ಕೊಂಡ್ವಿ ಹೇಳಿ? ಬೇಕಾದಷ್ಟು ಜನ ಅಲ್ವಾ. ಕೊನೆಗೆ ಈಗ ವಾಪಸ್ ಬಂದ ಮೇಲೆ, ಲಾಕ್ಡೌನ್ ತೆರೆದ ಮೇಲೆ ಕೆಲವರಿಗೆಲ್ಲ ತುಂಬ ಚಿಂತೆ ಆಗಿದೆ ಅಂತೆ, ಎಸ್ಪೆಷಲಿ ಈ ಪಾನಿಪುರಿ, ಮಸಾಲೆ ಪುರಿ, ಸಮೋಸ ಮಾಡೋರಿಗೆ. ಆಮೇಲೆ ನಮ್ಮ ಜೀವನ ಹೇಗಿರುತ್ತೋ ಅಂತ. ಯಾಕೆ ಗೊತ್ತಾ, ಎಲ್ಲ ಮನೇಲೇ ಮಾಡೋದು ಕಲ್ತ್ಕೊಂಡ್ಬಿಟ್ಟವ್ರೆ ಬಡ್ಡಿ ಮಕ್ಕಳು ಅಂತ. ಯಾರ ಮನೇಲಿ ನೋಡು ಸಾಯಂಕಾಲ ಸ್ನ್ಯಾಕ್ಸಿಗೆ ಇರ್ತಾಯಿತ್ತು, ಯಾಕೆ ನಾವು ಅಷ್ಟು ತಿಂದು ಅಭ್ಯಾಸ ಆಗಿಬಿಟ್ಟಿದ್ವಿ. ಸೊ ಮನೇಲಿ ಮಾಡೋದನ್ನು ಕಲ್ತ್ಕೊಂಡ್ವಿ. ಮತ್ತು ಎಲ್ಲ ಒಂದು ಕನ್ಫ್ಯೂಸ್ಡ್ ಮೆಂಟ್ಯಾಲಿಟಿ ನಮಗಿದೆ ಅಲ್ವಾ, ವೆರಿ ಕನ್ಫ್ಯೂಸ್ಡ್. ಏನಂತಂದರೆ, ಊಟ ಅಂತ ಬಂದಾಗ ಮನೇಲಿ ಹೋಟೆಲ್ ಥರ ಮಾಡು ಅಂತನ್ನೋದು, ಹೋಟೆಲ್ಗೆ ಹೋದಾಗ ಹೋಮ್ ಫುಡ್ ಥರ ಇದೆ, ಹೋಮ್ ಸ್ಟೈಲ್ ಅಂತ ಹೇಳಿ ಹೋಗೋದು. ಎಷ್ಟು ಸರ್ತಿ ನಾವು ಈ ಕೆಲಸನ ಮಾಡ್ತೀವಿ ಅಲ್ವಾ. ಸೊ ಮೊದಲೆಲ್ಲ ಬೈತಿದ್ರಂತೆ, ಯಾರಾದರೂ ಸರಿಯಾಗಿ ಓದದೇ ಇದ್ದರೆ, ಅಥವಾ ತುಂಬ ಒಳ್ಳೆ ಡಾಕ್ಟ್ರಿಗೆ ಮಾಡಿಲ್ಲ, ಅಥವಾ ತುಂಬ ಒಳ್ಳೆ ವೈದ್ಯಕ್ಕೆ ಮಾಡಿಲ್ಲ ಅಂತಂದರೆ ಹೇಳ್ತಿದ್ರಂತೆ. ಏನಂತ ಹೇಳ್ತಿದ್ರು, ನೀನು ಓದಿ ಪಾಸ್ ಆದ್ಯಾ ಇಲ್ಲ ಡೊನೇಷನ್ ಕೊಟ್ಟು ಸೇರ್ಕೊಂಡು ಪಾಸ್ ಆದ್ಯಾ ಅಂತ ಕೇಳ್ತಿದ್ರಂತೆ. ಇನ್ಮೇಲೆ ಇನ್ನೊಂದು ಸೇರ್ಕೊಳ್ಳುತ್ತೆ, ನೀನು ಓದಿ ಪಾಸ್ ಆದ್ಯಾ ಅಥವಾ ಕೊರೋನಾ ಬಂದು ನಿನ್ನನ್ನು ಪಾಸ್ ಮಾಡಿದ್ರ ಅಂತ ಕೇಳ್ತಾರಂತೆ. ಏಕೆಂದರೆ ಎಕ್ಸಾಮ್ಗಳೆಲ್ಲ ಅಧೋಪತಿ ಆಗೋದ್ವಿ. ಈಗ ಯೋಚನೆ ಮಾಡಿದ್ರೆ ಅನಿಸುತ್ತೆ, ನಿಜವಾಗ್ಲೂ ಎಕ್ಸಾಮ್ ಅಷ್ಟೊಂದು ಮುಖ್ಯ ಇತ್ತಾ? ಎಲ್ಲ ಕ್ಲಾಸಲ್ಲಿ ಎಲ್ಲ ತಂದೆ ತಾಯಿ ಮಕ್ಕಳಿಗೆ ಎಷ್ಟೊಂದು ಪ್ರೆಷರ್ ಹಾಕ್ತಿದ್ರಲ್ವ, ನಿಜವಾಗ್ಲೂ ಅಷ್ಟೊಂದು ಅವಶ್ಯಕತೆ ಇತ್ತಾ ಅಂತ ಹೇಳಿ ಒಂದು ಅನಿಸಿಕೆ ಬರುತ್ತಲ್ವ ಸ್ನೇಹಿತರೆ. ಸೊ ಮತ್ತೇನು ಹೇಳ್ಬೋದು, ಸೊ ಕೆಲವೊಂದು ಗಾದೆಗಳನ್ನು ಹೇಳ್ಬೋದು ಈ ಕೊರೋನಾ ಪೀರಿಯಡ್ಗೆ ಹೊಂದಿಸೋ ಹಾಗೆ. ಮದೀನಾಕ್ಕೆ ಹೋದರೂ ಕರೋನಾ ಕಾಟ ತಪ್ಪಲಿಲ್ವಂತೆ, ಕರೀನಾಗೊಂದು ಕಾಲ, ಕರೋನಾಗೊಂದು ಕಾಲ ಅಲ್ವಾ. ಕರೋನಾ ಕೊಳ್ಳೆ ಹೊಡೆದ ಮೇಲೆ ಏರ್ಪೋರ್ಟ್ ಬಾಗಿಲು ಮುಚ್ಚಿದ್ರಂತೆ. ಮಡಿಕೇರಿಗೆ ಬಂದ ಕರೋನಾ ಮೈಸೂರಿಗೆ ಬರದೇ ಇರತ್ತೆಯೇ. ಚೀನಾಗೆ ಆಟ, ಇಟಲಿಗೆ ಪ್ರಾಣ ಸಂಕಟ. ಒಂದು ಸಲ ಕೆಮ್ದೋನ್ ಯೋಗಿ, 2 ಸಲ ಕೆಮ್ದೋನ್ ಭೋಗಿ, 3 ಸಲ ಕೆಮ್ದೋನ್ ರೋಗಿ, 4 ಸಲ ಕೆಮ್ದೋನ್ ಹೊತ್ಕೊಂಡು ಹೋಗಿ. ಇರಲಾರದೆ ಕರೋನಾ ಬಿಟ್ಕೊಂಡ್ರಂತೆ ಅಲ್ವಾ. ರಾತ್ರಿ ಕಂಡ ವಿಮಾನದಲ್ಲಿ ಬೆಳಗ್ಗೆ ಕೂತ್ಕೊಂಡಂತೆ. ಕೆಮ್ಮಿನಲ್ಲಿ ಹೋದ ಮಾನ ಮಾಸ್ಕ್ ಹಾಕ್ಕೊಂಡ್ರು ಬರಲ್ಲ. ಬೀದಿಲಿ ಕೆಮ್ಮಿ ನೋಡು, ಹಾದಿಲಿ ಸೀನಿ ನೋಡು. ಆದರೆ ಇಷ್ಟೆಲ್ಲ ಅವಾಂತರ ಮಾಡಿದ ಚೀನಾದವ್ರ ಬಾಯಿಗೆ ಹುಳ ಬೀಳಿ ನಾವು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಅವ್ರು ಆ ಹುಳನೂ ತಿಂದುಬಿಡ್ತಾರೆ, ಮುಂಡೆ ಅದನ್ನು ತಿಂತಾವೋ, ಏನು ಮಾಡೋದು. ಸುಮಾರು ಫೋನ್ಗಳು ಬರ್ತವೆ ಇವಾಗೆಲ್ಲ, ವರ್ಕ್ ಫ್ರಮ್ ಹೋಮು, ಎಲ್ಲ ಕಾಲ್ಸು ಆನ್ಲೈನ್ ಆಗೋಯ್ತಲ್ವ. ಕಾಲ್ ಬಂದಾಗ ಕೆಮ್ಮಿದ್ರೆ ಅದು ನನ್ನ ಕೆಮ್ಮಲ್ಲ, ಸರ್ಕಾರದವ್ರ ಕೆಮ್ಮು. ಅಥವಾ ಕೇಜ್ರಿವಾಲ್ ಕನೆಕ್ಟ್ ಆಯಿತು ಅಂತ ಹೇಳ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿಬಿಡಿ, ಫೋನ್ ನಂದೆ, ನಂಬರ್ ನಂದೆ, ಕೆಮ್ಮು ಮಾತ್ರ ನಂದಲ್ಲ. ಸೊ ಹೀಗೆ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಏನು ಕರಿತೀವಿ, ಎಕಾನಮಿ ಬಿದ್ದೋಗಿದೆ ಅಂತ ಏನು ಹೇಳ್ತೀವಿ, ಯಾವುದೇ ಒಂದು ಸಮಾಜ, ಸೊಸೈಟಿ ಸಾವಿನ ಎಂಥ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದ್ರೆ, ಇಫ್ ದ ಸೊಸೈಟಿ ಥಿಂಕ್ಸ್ ಮೋರ್ ಅಬೌಟ್ ಫಿನಾನ್ಷಿಯಲ್ ಡ್ರಾಪ್ ಆರ್ ಎಕನಾಮಿಕ್ ಡ್ರಾಪ್ ಆ್ಯಂಡ್ ನಾಟ್ ಅಬೌಟ್ ಡೆತ್, ಆ ಸಮಾಜಕ್ಕೆ ವೈರಸ್ಸೇ ಬೇಕಿಲ್ವಂತೆ, ಆ ಸಮಾಜ ಆಲ್ರೆಡಿ ಡಿಸೀಸ್ಡ್. ಅದು ಆಗಲೇ ಕಾಯಿಲೆ ಬಂದಂಥ ಸಮಾಜವಂತೆ. ಡಿಸೀಸ್ಡ್ ಎಕಾನಮಿ ವಿಲ್ ಸೂನ್ ಬಿಕಮ್ ಡಿಸೀಸ್ಡ್ ಎಕಾನಮಿ, DECEASED ಅಂತ ಹೇಳ್ತಾರೆ. ಇದೇ ಥರ ಮುಂದಕ್ಕೆ ಹೋದರೆ ಎಲ್ಲ ಬ್ಯಾಂಕ್ಗಳು ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗಲೇ ಗೊತ್ತಲ್ವ, ಎಷ್ಟೋ ಬ್ಯಾಂಕ್ಸ್ ಮರ್ಜರ್ ಆದವು, ಎಷ್ಟೋ ಬ್ಯಾಂಕ್ ಮುಚ್ಚಿದ್ರು. ಇದೇ ಥರ ಆದರೆ ಎಲ್ಲ ಬ್ಯಾಂಕು ಮುಚ್ಚಬೇಕಾಗತ್ತೆ. 2 ಬ್ಯಾಂಕ್ ಮಾತ್ರ ಇರುತ್ತೆ. ಯಾವ ಬ್ಯಾಂಕ್ ಅದು ಸ್ನೇಹಿತರೆ? ಒಂದು ಬ್ಲಡ್ ಬ್ಯಾಂಕ್, ಇನ್ನೊಂದು ಸ್ಪರ್ಮ್ ಬ್ಯಾಂಕ್. ಕೊನೆಗೆ ಇದು 2 ಬ್ಯಾಂಕ್ ಉಳ್ಕೊಳ್ಳುತ್ತಂತೆ ಆರ್ಥಿಕ ಪರಿಸ್ಥಿತಿ ಹೀಗೆ ಹೋದರೆ. ಸೊ ಆಯಿತು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೀನಾ ಆ್ಯಂಡ್ ಕರೋನಾ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೀನಾ ಆ್ಯಂಡ್ ಕರೋನಾ ಹೇಳಿ ನೋಡೋಣ. ಒನ್ ಹೂ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಕರೀನಾ ಈಸ್ ಸೇಫ್. ಹೆಂಗೆ? ಒನ್ ಹೂ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಕರೋನಾ ಈಸ್ ನಾಟ್ ಸೇಫ್. ಸೊ करीना और कोरोना के चक्कर में बहुत शहीद हो चुके हैं ಅಲ್ವಾ. ಇದೆಲ್ಲ ನಿಮ್ಗೆ ಬ್ಯಾಕ್ಗ್ರೌಂಡ್ ಅರ್ಥ ಗೊತ್ತಿದ್ದರೆ ಅರ್ಥ ಆಗುತ್ತೆ, ಇಲ್ದಿದ್ರೆ ಪರವಾಗಿಲ್ಲ, ಸುಮ್ಮನೆ ಹಾಗೆ ನಕ್ಬಿಡಿ. ಸೊ ಕೇಳಿದೆ ಹೀಗೆ, ಯಾರೋ ಕೇಳಿದ್ರು ನನ್ನ, ಹೂ ಡಿಕ್ಲೇರ್ಡ್ ಕರೋನಾ ಆಸ್ ಪ್ಯಾಂಡಮಿಕ್? ಹೂ
ಹೂ ಅಂದರು. ಹೂ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ವಾ. ನಾನು ಇಷ್ಟು ಕೈ ತೊಳೆದಿದ್ದು ಯಾವತ್ತೂ ಇಲ್ಲ ರೀ. ಜನ್ಮಕ್ಕಾಗೋಷ್ಟು ಕೈ ತೊಳೆದು ಬಿಡ್ತೀವಲ್ವ ನಾವೆಲ್ಲ. ಊಟದಾಗ್ಲಿಂದ ಇಷ್ಟು ತೊಳೆದಿಲ್ವೇನೋ. ಈಗ ಎಷ್ಟು ತೊಳೆದು ಬಿಟ್ಟಿದ್ದೀನಿ ಅಂದರೆ ನನ್ನ ಕೈಯೆಲ್ಲ ಸಣ್ಣ ಆಗ್ಬಿಟ್ಟಿದೆ. ಎಕ್ಸಸೈಸ್ ಇಲ್ದಿರ ಸಣ್ಣ ಆಗೋದು ಅಂತಂದರೆ ಕೈ ತೊಳೆಯೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೀಗೆ ಹಬ್ಬಕ್ಕೆ ಅಂತ ಒಂದು ದಿವಸ ಎಲ್ಲೋ ಒಂದು ಕಡೆ ದೇವಸ್ಥಾನ ತೆಗೆದ್ರಂತೆ. ಅಲ್ಲಿ ಅರ್ಚಕರು ಮಂಗಳಾರತಿ ಆದಮೇಲೆ ತೀರ್ಥ ಕೊಟ್ರಂತೆ. ಕುಡಿದ್ಬಿಟ್ಟು ಅವ್ನು ಕೇಳಿದ್ನಂತೆ, ಏನು ಸ್ವಾಮಿ ಇದು ಏನೋ ಒಂಥರ ಕಹಿಯಾಗಿ ಹೆಂಗೆಂಗೋ ಇದೆಯಲ್ವ, ಎಂಥ ಪ್ರಸಾದ ಇದು ಅಂತ. ಅರ್ಚಕರು ಹೇಳಿದೆ, ಹುಚ್ಚಬಡ್ಡಿ ಮಗನೇ, ಅದು ಪ್ರಸಾದ ಅಲ್ಲ, ಸ್ಯಾನಿಟೈಸರು ಅಂತ ಹೇಳಿದ್ರಂತೆ. ಸ್ಯಾನಿಟೈಸರ್ ಆದಮೇಲೆ ತೀರ್ಥ ಕೊಡ್ತೀನಿ ಅಂತ. ಸೊ ಇದು ಸ್ವಲ್ಪ ಡೀಸೆನ್ಸಿ ಲೈನಿಂದ ಸ್ವಲ್ಪ ಮೇಲೆ ಅನಿಸಿದ್ರೆ ದಯವಿಟ್ಟು ಇಷ್ಟ ಇಲ್ದಿದ್ದವ್ರು ಕೇಳಿಸ್ಕೊಬೇಡಿ. ಎಲ್ಲ ಒಂದು ಕಡೆ ಕಾಫಿ ಪುಡಿ ತರಕ್ಕೆ ಅಂತ ಹೋದಾಗ ಗಣಪತಿ ಶಾಸ್ತ್ರಿಗಳು ಅಂತ ಅಲ್ಲಿ ಏನು ಮಾಡೋದಂತ ಗೊತ್ತಿಲ್ಲದೆ ಫುಲ್ ಓಡಾಡ್ತಿದ್ದಾರೆ ಎಲ್ಲ. ಯಾರೋ ಒಬ್ಬದು ಅಂತ ಏನು ಮಾಡಿದ್ದಾನೆ, ಈ ಹೆಂಗಸರ ಒಳ ಉಡುಪು ಈ ಬ್ರಾನ ಕಟ್ ಮಾಡಿ ಮಾಸ್ಕ್ ಮಾಡಿಬಿಟ್ಟಿದ್ದಾನೆ. ಆ ಶಾಸ್ತ್ರಿಗಳ ಮುಖದಲ್ಲಿ 34C ಕಪ್ ಸೈಜ್ ಹಾಕ್ಕೊಂಡು ಆಹಾ ಅಂತ ನಕ್ಕೊಂಡು ಮಂತ್ರೋಚ್ಚಾರಣೆ ಮಾಡ್ಕೊಂಡು ಹೋಗ್ತಾಯಿದ್ರು ನೋಡಿ. ಬಹುಶಃ ಅದನ್ನು ನೋಡಿನೇ ದೇವಸ್ಥಾನಗಳೆಲ್ಲ ಮುಚ್ಚಿಬಿಟ್ರು ಅಂತ ಅನಿಸುತ್ತೆ. ಇದೆಲ್ಲ ಆಯಿತು. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಕಷ್ಟ ಆಗ್ತಿದೆ. ಸ್ವಲ್ಪ ದಿನ ಚೆನ್ನಾಗಿತ್ತು, ಬಟ್ ಇನ್ ಲಾಂಗ್ ರನ್ ಬೋರ್ ಆಗ್ತಿದೆ ಅಂತಂದಾಗ ಒಬ್ಬರು ಮಾತ್ರ ಸೈಲೆಂಟಾಗಿ ಮುಗುಳು ನಗ್ತಾ ಹೇಳಿದ್ರು, ಏನು ಇಷ್ಟೊಂದು ಒದ್ದಾಡ್ತೀರಾ, ನಾನು ಎಷ್ಟೋ ವರ್ಷಗಳು 10 ವರ್ಷ ನಾನು ಐ ಹ್ಯಾವ್ ವರ್ಕ್ ಫ್ರಮ್ ಹೋಮ್. ಯಾರು ಹೇಳಿ ನೋಡೋಣ. ಸೈಲೆಂಟಾಗಿ ಇದನ್ನು ಒಳಗೊಳಗೆ ಅಂದ್ಕೊಂಡು ನಗ್ತಾಯಿದ್ರು. 10 years ಐ ಹ್ಯಾವ್ ವರ್ಕ್ ಫ್ರಮ್ ಹೋಮ್. ದೇಶಕ್ಕೋಸ್ಕರ ನಾನು 10 ವರ್ಷ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀನಿ ಅಂತ. ಯಾರಿರ್ಬೋದು ಹೇಳಿ? ಯಾರು ಅಂತ ನಾನು ಹೇಳೋದು ಬೇಕಿಲ್ಲ. ಅವ್ರು ಹೇಳಿದ್ರಿಂದ ವರ್ಕ್ ಫ್ರಮ್ ಹೋಮ್ ಬಟ್ ನಾಟ್ ಮೈ ಹೋಮ್, ಸೋನಿಯಾ ಜಿಗೆ ಗರ್ಸೆ ಕಾಮ್ ಕಿಯಾ ಮೇಲೆ ಅಂತ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೋತೀನಿ ಯಾರು ಅಂತ. ಸೊ ಬಾಕಿ ಏನು OCD ಅಂತ ಹೇಳ್ತೀವಲ್ಲ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ತೊಳೆದಿದ್ನೇ ತೊಳಿಬೇಕು, ಕ್ಲೀನ್ ಮಾಡಿದ್ನೇ ಮಾಡಬೇಕು, ವಿಪರೀತ ಕ್ಲೀನು. ಅದಕ್ಕೆ ಕೇಳಿದ್ನಂತೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ನನ್ನ ಗಂಡ ಹೊರಗೆ ಹೋಗ್ತಾರೆ, ದಿನ ಬ್ಯಾಂಕ್ ಹೋಗ್ತಾರೆ ಬರ್ತಾರೆ, ಬಂದ ತಕ್ಷಣ ಚಪ್ಪಲಿ ಎಲ್ಲ ಹೊರಗೆ ಬಿಡಿಸಿ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊತೀನಿ, ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಸ್ನಾನ ಮಾಡಿ ಅಂತ ಹೇಳ್ತೀನಿ. ಬಟ್ಟೆ ತಕ್ಷಣಕ್ಕೆ ಬಿಸಿ ನೀರಲ್ಲಿ ಹಾಕಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಮತ್ತು ಅವ್ರ ಬಾಯನ್ನು ಬಿಸಿಯಾದ ಉಪ್ಪು ನೀರಲ್ಲಿ ಮುಕ್ಕಳಿಸೋಕ್ಕೆ ಹೇಳ್ತೀನಿ. ಇದನ್ನು ಬಿಟ್ಟು ಅವ್ರ ಮೇಲೆ ಫುಲ್ಲು ಡಿಯೋಡ್ರೆಂಟು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡ್ತೀನಿ. ಇನ್ನೇನು ಮಾಡ್ಬೋದು ಅಂತ ಕೇಳಿದ್ರಂತೆ. ಡಾಕ್ಟ್ರ್ ಹೇಳಿದ್ರಂತೆ, ಇದನ್ನು ಮೀರಿ ನಿನಗೆ ಅನುಮಾನ ಇದ್ದರೆ ಕುಕ್ಕರ್ನಾಗ ಹಾಕೊಂಡು ಕೂಗಿಸ್ಬಿಡವ ಅಂದ್ರಂತೆ. ಎಷ್ಟು ಅನುಮಾನ ಪಡೋದು ಅಲ್ವಾ. ಸೊ ಇದು ಹೇಗಾಗೋಯ್ತು ಅಂತಂದರೆ, ಶ್ರೀಮಂತ ವರ್ಗ ಉಳಿತಾಯದಲ್ಲಿ ತಿಂತಾ ಇದ್ದಾರೆ. ಅವ್ರು ಯಾವತ್ತೂ ಉಳಿತಾಯ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ತಿಂತಾ ಇದ್ದಾರೆ. ಬಡ ವರ್ಗ ದಾನಿಗಳು ಕೊಡ್ತಾ ಇರೋದ್ರಿಂದ ತಿಂತಾ ಇದ್ದಾರೆ. ಮಧ್ಯಮ ವರ್ಗ ಕೈ ತೊಳ್ಕೊಂಡು ಟ್ಯಾಕ್ಸ್ ಕೊಡೋದ್ರಲ್ಲೇ ಇದ್ದಾರೆ ಅಲ್ವಾ. ಹಾಗೆ ಅಲ್ವಾ ಯಾವತ್ತು ಮಧ್ಯಮ ವರ್ಗದ ಜೀವನ. ಈ ಲಾಕ್ಡೌನ್ ಆದಾಗಲಿಂದ ಹೆಚ್ಚು ಕಮ್ಮಿ ಟಿ ವಿ ನೋಡೋದೇ ಎಲ್ರಿಗೂ ಕಾಯಕ ಅಲ್ವಾ. ಹೆಚ್ಚು ಟೈಮು ಟಿ ವಿ ನೋಡೋದ್ರಲ್ಲಿ ಕಳೀತೀವಿ. ಯಾರೋ ಕೇಳಿದ್ರು ವಾಟ್ ಟು ವಾಚ್ ಡ್ಯೂರಿಂಗ್ ದ ಲಾಕ್ಡೌನ್ ಅಂತ. ಹೇಳಿದೆ, ಇಫ್ ಯು ರಿಯಲಿ ಹ್ಯಾವ್ ಟು ವಾಚ್ ಸಮಥಿಂಗ್ ಇಂಪಾರ್ಟೆಂಟ್. ವಾಟ್ ಈಸ್ ದಟ್ ಇಂಪಾರ್ಟೆಂಟ್? ಸಮಥಿಂಗ್ ರಿಯಲಿ ಇಂಪಾರ್ಟೆಂಟ್. ಇಫ್ ಯು ರಿಯಲಿ ಹ್ಯಾವ್ ಟು ವಾಚ್ ದಿಸ್, ಯು ವಿಲ್ ಬಿ ಬೆಟರ್ ಆಫ್ ಫಾರ್ ಯುವರ್ ಲೈಫ್ ಟೈಮ್ ಅಂತ. ವಾಟ್ ಟು ವಾಚ್ ಅಂದರು. ವಾಚ್ ಯುವರ್ ವೆಯ್ಟ್ ಅಂತ ಹೇಳಿದೆ. ಯಾಕೋ ಕೆಕ್ಕಿಸ್ಕೊಂಡು ನೋಡ್ಬಿಟ್ಟು ಹೋಗ್ಬಿಟ್ರು. ಇನ್ನೊಬ್ಬರು ಬಂದರು, ಆಯಿತು ಏನಾದರೂ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡಿ, ಲಾಕ್ಡೌನ್ ಬೇರೆ ಆಗ್ಬಿಟ್ಟಿದೆ, ಜಿಮ್ಮು ಇದು ಅದು ಎಲ್ಲ ಮುಚ್ಚಿಬಿಟ್ಟಿದೆ, ದಯವಿಟ್ಟು ಏನಾದ್ರು ಒಂದು ಎಕ್ಸಸೈಸ್ ಹೇಳ್ಕೊಡಿ. ಆಯಿತು ನಾನು ತುಂಬ ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ನೋಡಿ, ಇದು ಮಾಡಿದ್ರೆ ನೀವು ದಪ್ಪ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಸಿಂಪಲ್ ಎಕ್ಸಸೈಸು ಇದು, ಮಾಡಿದ್ರೆ ಚಾನ್ಸೇ ಇಲ್ಲ ನೀವು ದಪ್ಪ ಆಗೋಕ್ಕೆ ಅಂತ ಹೇಳಿದೆ. ಹೌದಾ ಹೇಳ್ಕೊಡ್ರಿ ನಂಗೊಂದ್ರೆ. ಎಷ್ಟು ನಿಮಿಷ ತೊಗೊಳುತ್ತೆ ಅಂದರು. ಯಾವಾಗ ಮಾಡಿದ್ರು ಒಂದು 30 ಸೆಕೆಂಡ್ ನೀನು ಜಾಸ್ತಿ ತೊಗೊಳಲ್ಲ, ಆದರೆ ಮಾಡಿದ್ರೆ ಮಾತ್ರ ಗ್ಯಾರಂಟಿ ನೀವು ಸಣ್ಣಗೆ ಇರ್ತಿರೋದು. ಅದು ಹೆಂಗೆ ಅಂದರು. ಅದಕ್ಕೇನಾದ್ರು ನಾವು ಜಿಮ್ ಎಕ್ವಿಪ್ಮೆಂಟು ಡಂಬಲ್ಸ್ ಏನು ಬೇಡ ಎಲ್ಲ ಹಾಗೇ ಇರುತ್ತೆ. ಜಸ್ಟ್ ಬಾಡಿಲಿ ಮಾಡೋದಷ್ಟೇ, ವಿತ್ ದ ಬಾಡಿ ಅಷ್ಟೇ, ದೇಹದಲ್ಲಿ ಮಾಡೋದಷ್ಟೇ ಈ ಎಕ್ಸಸೈಸ್, ಇನ್ನೇನು ಬೇಡ. ಖಂಡಿತ ಸಣ್ಣ ಆಗ್ತೇವೆ, ಖಂಡಿತ 30 ಸೆಕೆಂಡ್ ಮಾಡಿದ್ರೆ ಸಾಕು. ಆ ಪರಿಸ್ಥಿತಿ ಬಂದಾಗ 30 ಸೆಕೆಂಡ್ ಮಾಡಿ ಸಾಕು, ಸಣ್ಣ ಆಗ್ತೀರ ಅಂದರೆ. ಅದೇ ಹೆಂಗೆ ಅಷ್ಟು ಸುಲಭನ? ಭಾಳ ಸುಲಭ. ಸ್ಟ್ರೈನ್ ಆಗತ್ತೆ? ಏನು ಸ್ಟ್ರೈನ್ ಆಗಲ್ಲ. ಹೌದಾ? ನಿಜವಾಗ್ಲೂ ಏನು ಎಕ್ಸಸೈಸ್ ಅದು? ಯಾರಾದರೂ ಏನಾದರೂ ತಿಂತೀಯ ಅಂತ ಕೇಳಿದಾಗ ಈ ಕಡೆ ಒಂದು ಸತಿ ಅಲ್ಲಾಡಿಸಿ ಅಷ್ಟೇ ಸಾಕು ಅಂತಂದೆ. ಯಾಕೋ ಅವರು ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ಸೊ ಈಗ ನಮಗೆ ರಿಲ್ಯಾಕ್ಸೇಷನು ಯಾರು ಕೊಟ್ಟಿರೋದು? ಲಾಕ್ಡೌನ್ ರಿಲ್ಯಾಕ್ಸ್ ಮಾಡ್ತೀವಿ ಅಂತ ಯಾರು ಹೇಳಿದ್ದು? ಗೌರ್ಮೆಂಟು. ಆದರೆ ಕರೋನಾ ಇನ್ನೂ ಅದನ್ನು ರಿಲ್ಯಾಕ್ಸ್ ಮಾಡಿಲ್ಲ. ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಂಡು ಬೀದಿಗಿಳಿಬೇಡಿ.
ಮತ್ತು ರಾತ್ರಿ 7ರಿಂದ ಬೆಳಗ್ಗೆ 7 ತನಕ ಕರ್ಫ್ಯೂ ಇದೆ. ಅಂದರೆ ಬೆಳಗ್ಗೆ ಕೊರೋನಾ ವೈರಸ್ಗೆ ಗೊತ್ತಿರುತ್ತೆ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನಾನು ಸುಮ್ಮನೆ ಸೈಲೆಂಟ್ ಆಗಿರಬೇಕು, ನೈಟ್ ಶಿಫ್ಟ್ ಮಾತ್ರ ನಂದು, ಅವಾಗ ಇವರೆಲ್ಲ ಒಳಗಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ಅಲ್ವಾ. ಸೊ ನಿಮ್ಮ ಹುಷಾರಲ್ಲಿ ನೀವಿರಿ. ಗೌರ್ಮೆಂಟ್ ಆಗಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಹೆಂಗೆ ಅಂತಂದರೆ ನಾವು ಬಲೆ ಬಡಾಯಿ ಜನ ನೋಡ್ರಿ, ನಾವು ಎಲ್ಲರೂ ಅಷ್ಟೇ, ನಾವು ಎಲ್ಲರೂ ಅಷ್ಟೇ ಬಲೆ ಬಡಾಯಿ ಜನ. 50 ವರ್ಷಕ್ಕೆ ಮುಂಚೆ ಹೇಳ್ತಿದ್ವಿ ನಾವು ಹಾರಾಡ್ತೀವಿ ಹೊಕ್ಕಿ ಥರ ಅಂತ, ಮಾಡಿದ್ವಿ. 2020 ಬರಲಿ ನೋಡ್ರಿ, ಫುಲ್ ಫ್ಲೈಯಿಂಗ್ ಕಾರ್ಸು. ರೋಡ್ ಟ್ರಾಫಿಕ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ, ಫುಲ್ ಫ್ಲೈಯಿಂಗ್ ಕಾರ್ಸು ಎಲ್ಲ ನೋಡಿ. ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ಮೇಲೆ ಎಲಿಪ್ಯಾಡನ್ನು ಕಟ್ಸಿದ್ರು, ಏನೋ ಅಲ್ಲಿ ನಿಜವಾಗ್ಲೂ ಫ್ಲೈಯಿಂಗ್ ಕಾರ್ಸ್ ಬರುತ್ತೆ. ನಾನು ಪಿಂಡ 2020 ಬಂತು, ಫ್ಲೈಯಿಂಗ್ ಪ್ಲೇನ್ಸ್ ಇರಲಿ, ಪ್ಲೇನ್ಸೇ ಓಡ್ತಾ ಇಲ್ಲ, ಮನೆಯಲ್ಲೇ ಕೂತಿದ್ದೀವಿ. ಮತ್ತು ಹಳೆ ಥರ ಪಕ್ಷಿಗಳು ಬಂತು ಅಲ್ವಾ. ಸೊ ಒಂದು ಮಗು ಮೊದಲು ಹೇಳ್ತಾ ಇತ್ತು, ಆ ಮಗು ಯಾವಾಗಲೂ ಹೇಳುತ್ತೆ, ನನಗೆ ಈ ದೊಡ್ಡವ್ರ ಬಗ್ಗೆ ಭಾಳ ಡೌಟು. ಏನು ಡೌಟು? ಭಯನೂ ಆಗುತ್ತೆ. ಏನು ಭಯ ಆಗುತ್ತೆ? ಆಲಿವ್ ಆಯಿಲ್ ಏನರಲ್ಲಿ ಮಾಡ್ತಾರೆ? ಆಲಿವಲ್ಲಿ. ಕಡಲೆಕಾಯಿ ಎಣ್ಣೆ ಏನರಲ್ಲಿ ಮಾಡ್ತಾರೆ? ಕಡಲೆಕಾಯಲ್ಲಿ. ಯಾವಾಗ ನೋಡಿದ್ರು ಬೇಬಿ ಆಯಿಲ್ ತಂದ್ರ ನಮ್ಮಮ್ಮ ನಮ್ಮಪ್ಪಂಗೆ ಕೇಳ್ತಾರೆ, ನನಗೆ ಎಷ್ಟು ಭಯ ಆಗೋದು ಗೊತ್ತಾ ಅಂತ ಹೇಳ್ತು. ಅದೇ ಮಗು ಇವಾಗ ಇನ್ನೊಂದು ಬುದ್ಧಿವಂತ ಸವಾಲನ್ನು ಕೇಳ್ತು. ತುಂಬ ವಿಚಿತ್ರ ಅಲ್ವಾ? ಸೋಪ್ ಹಾಕೊಂಡು ತೊಳೆದ್ರೆ ಹೋಗ್ಬಿಡೋ ವೈರಸ್ಗೆ ಇವ್ರು ಯಾಕೆ ಔಷಧಿ ಕಂಡು ಹಿಡಿಯೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾರೆ ಅಂತ ಕೇಳ್ತು. ಅದು ಕರೆಕ್ಟ್ ಅಲ್ವಾ? ಮತ್ತು ಪ್ರಯಾರಿಟೀಸ್ ನೋಡಿ ಹೆಂಗಿದೆ ನಮ್ಮ ದೇಶದಲ್ಲಿ. ಪ್ರಯಾರಿಟೀಸ್ ಅಂದರೆ ಸಾವಿಗೆ ಫ್ಯೂನ್ರಲ್ಗೆ 10 ಜನ ಹೋಗ್ಬೋದು, ಮದುವೆಗೆ 20 ಜನ ಹೋಗ್ಬೋದು. ಅಲ್ಲ, ಕೆಲವ್ರು 300 ಜನ ಹೋಗ್ತಾರೆ ಬಿಡ್ರಿ, ಆ ಮಾತನ್ನ ಮಾತಾಡ್ತಿಲ್ಲ. 20 ಜನ ಹೋಗ್ಬೋದು. ಲಿಕ್ಕರ್ ಶಾಪ್ಗೆ 1000 ಜನ ಹೋಗ್ಬೋದು. ಪ್ರಯಾರಿಟೀಸ್ ಯಾಕೆ ಹೇಳಿ? ಲಾಕ್ಡೌನಿಂದ ಬಿದ್ದಿರೋ ಈ ಆರ್ಥಿಕ ಸ್ಥಿತಿನ ಎತ್ತಿ ಹಿಡಿಯೋದು ಯಾರು? ನಮ್ಮ ನಾಡಿನ ಕುಡುಕರು ಅಲ್ವಾ. ಸೊ ಹೇಳಬೇಕಾ ಬೇಡ? ಇಲ್ಲಿ ಹೇಳ್ಬಿಡ್ತೀನಿ ಬಿಡಿ. ಈಗ ಹೊಸ ರೂಲ್ ಬಂದಿದೆಯಂತೆ. ಮೌತ್ ಆ್ಯಂಡ್ ನೋಸ್ ಆರ್ ಡಿಕ್ಲೇರ್ಡ್ ಟು ಬಿ ಪ್ರೈವೇಟ್ ಪಾರ್ಟ್ಸ್, ಕೀಪ್ ದೆಮ್ ಕವರ್ಡ್. ಆಯಿತಾ? ನೋಸ್ ಆ್ಯಂಡ್ ಮೌತ್ ಆರ್ ಡಿಕ್ಲೇರ್ಡ್ ಟು ಬಿ ಪ್ರೈವೇಟ್ ಪಾರ್ಟ್ಸ್, ಕೀಪ್ ದೆಮ್ ಕವರ್ಡ್. ಇಲ್ಲ ಅಂತಂದರೆ ಫೈನ್ ಹಾಕ್ತಾರಂತೆ. ಸೊ ಯಾರಿಗೆ ದೇಶದ ಬಗ್ಗೆ ಭಾಳ ಕಾಳಜಿ ಇದೆ, ಯಾರು ಭಾಳ ಚೆನ್ನಾಗಿ ಗೌರ್ಮೆಂಟ್ ನಿಯಮಗಳನ್ನು ಪಾಲಿಸ್ತಾರೆ ಹೇಳಿ ನೋಡೋಣ. ಯಾರು ಭಾಳ ಗೌರ್ಮೆಂಟ್ ನಿಯಮಗಳನ್ನು ಪಾಲಿಸ್ತಾರೆ? ಹೂ ಹ್ಯಾಸ್ ರಿಯಲಿ ಬೀನ್ ಒಬೀಡಿಯಂಟ್ ಟುವರ್ಡ್ಸ್ ಲಾ ಹೇಳಿ ನೋಡೋಣ. ಕಾರ್ಖಾನೆ ಮಾಲೀಕರು ಲಾಸ್ ಆಗ್ತಾ ಇದೆ, ದಯವಿಟ್ಟು ಲಾಕ್ಡೌನ್ ತೆಗೀರಿ, ನಾವು ನಮ್ಮ ವರ್ಕರ್ಸ್ನ ಕರ್ಕೊಂಡು ಕೆಲಸ ಮಾಡ್ತೀವಿ ಅಂತ ಭಾಳ ಗಲಾಟೆ ಮಾಡಿದ್ರು. ಆಮೇಲೆ ಅಂಗಡಿಯವರು ಇನ್ನೂ ಹೆಚ್ಚು ಗಲಾಟೆ ಮಾಡಿದ್ರು, ನಮ್ಮ ತಿನ್ನೋಕ್ಕೆ ಇರಲ್ಲ ಹಿಂಗಾದ್ರೆ ಅಂತ. ದೇವಸ್ಥಾನದ ಅರ್ಚಕರೂ ಆ ಕ್ಯೂಗೆ ಸೇರ್ಕೊಂಡ್ಬಿಟ್ರು. ಎಲ್ಲರೂ ಕೇಳಿದ್ದು. ವಿದ್ಯಾರ್ಥಿ ವರ್ಗ ನೋಡ್ರಿ, ಒಬ್ಬರಾದರೂ ಸ್ಕೂಲ್ ತೆಗೀರಿ ಅಂತ ಕೇಳಿದ್ರೆ ಅದು ವಿದ್ಯಾರ್ಥಿಗಳು ಅಂತಂದರೆ ಲಕ್ಷಣ ಅಲ್ವಾ. ಸೊ ಯಾರದು ಡಿಸೈಡ್ ಮಾಡಿದ್ದು? ಬಾರ್ಬರ್ ಅಂಗಡಿ, ಸೆಲೂನು, ಮತ್ತು ಹೋಟೆಲ್ಸು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಲಿಕ್ಕರ್ ಅಂಗಡಿ, ಮದ್ಯದ ಅಂಗಡಿ ಅಂತ ಹೇಳಿ. ಐ ಥಿಂಕ್ ಇಟ್ ಈಸ್ ಅ ಬ್ಯಾಡ್ ಆಲ್ಕೋಹಾಲಿಕ್ ಅಲ್ವಾ. ಬೊಕ್ಕ ತಲೆಯ ಒಬ್ಬ ಕುಡುಕ ಡಿಸೈಡ್ ಮಾಡಿರಬೇಕು ಅಂತ. ಆಮೇಲೆ ಈ ಮದ್ಯದ ಅಂಗಡಿ ತೆಗೆದ ತಕ್ಷಣ ಎಲ್ಲ ಸಿಕ್ಕಾಪಟ್ಟೆ ಕ್ಯೂನಲ್ಲಿ ನಿಂತು ತೊಗೊಂಡೆಲ್ಲ ಮಾಡ್ತಿದ್ರು. ಒಬ್ಬ ಕೇಳಿದ್ರಂತೆ, ಏನಪ್ಪ ನಾಚಿಕೆ ಆಗಲ್ವಾ ನಿಂಗೆ, ಹಿಂಗೆ ತೊಗೋತಿಯಲ್ಲ, ಮೊನ್ನೆ ಎಲ್ಲ ಸರ್ಕಾರದಲ್ಲಿ ಅವ್ರು ದುಡ್ಡು ಕೊಟ್ಟಿದ್ದೆಲ್ಲ ತೊಗೊಂಡಿಲ್ಲಪ್ಪ ಅಂದರೆ, ನೋಡಿ ಸ್ವಾಮಿ, ನಾನು ನಿಜವಾಗ್ಲೂ ದೊಡ್ಡದ ದಾನಿ, ನಾನು ಪ್ರಪಂಚಕ್ಕೆ ತುಂಬ ಒಳ್ಳೆಯದನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಮಾಡ್ತಿದ್ಯಾ? ಕೇಂದ್ರ ಕೊಟ್ಟ 1500 ರೂಪಾಯಿ, ರಾಜ್ಯ ಕೊಟ್ಟ 500 ರೂಪಾಯಿ ಎಲ್ಲ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಟ್ಟಿದ್ದೀನಿ. ನೋಡಿ, ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದೀನಿ. ಟ್ಯಾಕ್ಸ್ ಮೂಲಕ ಎಷ್ಟು ಕ್ರೋರ್ಸ್ ಕಲೆಕ್ಟ್ ಆಯ್ತಂತೆ ಒಂದೇ ದಿನಕ್ಕೆ ಬೆಂಗಳೂರು ಅರ್ಬನ್ನಲ್ಲಿ ಮಾತ್ರ. ಸೊ ಅವತ್ತು ಮದ್ಯದ ಅಂಗಡಿ ತೆಗಿತೀವಿ, ಶುಭ ಸಮಾಚಾರ ಅದು, ಕುಡುಕರಿಗೆ ಶುಭ ಸಮಾಚಾರ. ಮದ್ಯದ ಅಂಗಡಿಗಳೆಲ್ಲ ತೆಗೆದಿದೆ, ಲಿಕ್ಕರ್ ಸ್ಟೋರ್ಸ್ ಆರ್ ಓಪನ್ ಅಂದ ತಕ್ಷಣ ಎಲ್ಲ ಆಚುಬುಚ್ಚು ಅಂತ ಓಡ್ತಾಯಿದ್ರು. ವಿಧೇಯ ಮಗ ಹೇಳಿದ್ನಂತೆ ಅಪ್ಪಂಗೆ, ಅಪ್ಪ ತರಕಾರಿ ತರಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂತ. ಅಪ್ಪ ಹೇಳಿದ್ರಂತೆ, ನಾನು ಜಾಗಿಂಗ್ ಹೋಗ್ತಾಯಿದ್ದೀನಿ ಅಂತ. ಮಗಳು ಹೇಳಿದಂತೆ, ನಾನು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾಯಿದ್ದೀನಿ ಅಂತ. ಆದರೆ ವಿಧಿಯಾಟ ಏನಿತ್ತು ಗೊತ್ತಾ? 3 ಜನ ಮದ್ಯದ ಅಂಗಡಿ ಕ್ಯೂನಲ್ಲಿ ಭೇಟಿಯಾದ್ರಂತೆ. ಎಂಥ ಅವಮಾನ ಅಲ್ವೇನ್ರಿ. ಸೊ ಕುಡ್ಕ ಒಬ್ಬ ಕುಡಿದ್ಬಿಟ್ಟು ಕೆಳಗೆ ಬಿದ್ದಾಗ ಯಾರೂ ಅವನನ್ನು ಹಿಡಿದೆತ್ತಲ್ಲ, ಯಾರೂ ಎತ್ತಲ್ಲ. ಆದರೆ ಈ ಕುಡ್ಕನೇ ಈ ಸಮಾಜದ ಆರ್ಥಿಕ ಪರಿಸ್ಥಿತಿನ ಮೇಲಿತ್ತೋದಕ್ಕೆ ಸಹಾಯ ಮಾಡಿದಂತು. ಇನ್ನೊಬ್ರು ಬಂದಿದ್ರು, ಅವ್ನು ಕೇಳಿದೆ, ಎಲ್ಲಿದ್ದೀರಾ ನೀವು ಅಂತ. ಐ ಲಿವ್ ಇನ್ ಅ ಗೇಟೆಡ್ ಕಮ್ಯುನಿಟಿ ಅಂತಂದರು. ಹೌದಾ, ನಿಜವಾಗ್ಲೂ ನಾ ಗೇಟೆಡ್ ಕಮ್ಯುನಿಟಿನ ಎಲ್ಲಿರೋದು ಅದು ಅಂದರೆ ಪಾದರಾಯನಪುರ ಅಂದರು. ಸ್ವಾಮಿ ದೂರ ನಿಂತ್ಕೊಂಡು ಮಾತಾಡಿ ಅಂತ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್, ಯೂಸ್ ಅ ಸ್ಯಾನಿಟೈಸರ್, ವಾಶ್ ಯೋರ್ ಹ್ಯಾಂಡ್ಸ್,
ಲಾಫ್ ಬಟ್ ಬಿಹೈಂಡ್ ದ ಮಾಸ್ಕ್. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ನಕ್ಕು ನಲಿಯಿರಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ, ದೀಪಾ ರಾಣಿ ಶೇಖರ್ ಫ್ರಮ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್. ಲವ್ ಆ್ಯಂಡ್ ಲೈಟ್.